ಹಸಿವಿನಿಂದ ಮಲಗಬಾರ್ದು, ಹಸಿವು ಮುಕ್ತರಾಗಿ. ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯನ್ನು ಮಾಡಿದ ಉದ್ದೇಶ ಕೆಲಸ ಇಲ್ಲದಿದ್ದರೆ ಕರೆದು ಕೆಲಸವನ್ನು ಕೊಡಬೇಕು. ಪಂಚಾಯತಿಗಳು ಒಂದು ವಾರದಲ್ಲಿ ಕೆಲಸ ಕೊಡಿದ್ರೆ ಅವ್ರಿಗೆ ಭತ್ಯೆ ಕೊಡಬೇಕಂತ ಕಾನೂನನ್ನು ನಾವೇ ತಂದಿದ್ದೇವೆ. ಇಂಥ ಮಹತ್ವದ ತೀರ್ಮಾನಗಳನ್ನು ಮಾಡಿದ್ವಿ. ಅದರ ಮುಖಾಂತರ ಜನರ ಸಾಮಾನ್ಯರಿಗೆ ಅನುಕೂಲ ಆಗಬೇಕಂತ ಇವತ್ತು ಈ ರಾಜ್ಯದಲ್ಲಿ ಎಲ್ಲ ಸುಭಿಕ್ಷವಾಗಿದೆ, ಚೆನ್ನಾಗಿ ನಡೆಸ್ತಾ ಇದ್ದಾರೆ. ಚೆನ್ನಾಗಿ ಮುಖ್ಯಮಂತ್ರಿಗಳು ಹಣವನ್ನು ಕೊಡ್ತಾ ಇದ್ದಾರೆ. ಪ್ರತಿ ತಾಲೂಕು ಕೂಡ 10 ರಿಂದ 20 ಕೋಟಿ ಪ್ರತಿ ಅಸೆಂಬ್ಲಿ ಪಕ್ಷಾತೀತ 4 ಕೂಡ ಕೊಟ್ಟು ಆ ಭಾಗಗಳ ರಸ್ತೆ ಕುಡಿಯೋ ನೀರು ಎಲ್ಲ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟು ನಾನೆಂತೂ ಹೇಳೋದೇನೆಂದರೆ ನಿರಂತರವಾಗಿ ನನಗೆ ಆಶೀರ್ವಾದ ಮಾಡಿದೆ. ಜನರ ರಕ್ಷಣೆ ಮಾಡೋದು ನನ್ನ ಕರ್ತವ್ಯವಾಗಿದೆ. ಕನಿಷ್ಠ ವಾರಕ್ಕಾಗಲು ಏನನ್ನು ಕಟ್ಟಿಸ್ಬೇಕು, ವಿಚಾರಿಸಬೇಕು ಅನ್ನೋ ಭಾವನೆ ನಾನು ಮತ್ತೆ ಇವರು ಒತ್ತಾಯದ ಮೇರೆಗೆ ಈ ಕಾರ್ಯಕ್ರಮ ಮಾಡಿ ನನಗೆ ರಾಜಕೀಯವಾಗಿ ಜೀವನ ಕೊಟ್ಟಿರೋ ಸ್ವತಂತ್ರ ಭಾರತದಲ್ಲಿ 7 ಸಾರಿ ಗೆದ್ದಿರೋ ದಕ್ಷಿಣದಲ್ಲಿ ಒಬ್ಬರಿಬ್ಬರಿಗೆ ಕೀರ್ತಿಯನ್ನು ಕೊಟ್ಟಂಥ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆಯ ಜನರಿಗೆ ನನ್ನ ಕೊನೆ ಉಸಿರು ಕೂಡ ಅವ್ರ ಕಷ್ಟ ಸುಖ ವಿಚಾರಿಸ್ಕೊಳ್ಳೋದು, ಅವ್ರ ಕಷ್ಟ ಸುಖಗಳಲ್ಲಿ ಭಾಗಿಯಾಗೋದು ನನ್ನ ಕರ್ತವ್ಯವಾಗಿದೆ. ಆ ಕರ್ತವ್ಯವನ್ನು ಮತ್ತೀಗ ಪ್ರಾರಂಭ ಮಾಡ್ತೇನೆ. ವಾರ ಇಲ್ಲ 15 ದಿನಕ್ಕಾದರೂ ಬರ್ತೇನೆ. ಯಾರು ನನ್ನನ್ನು ಬೆಳೆಸಿ ಉಳಿಸಿದ್ದಾರೆ ಅವ್ರ ಕಷ್ಟ ಸುಖ ನನ್ನ ಕರ್ತವ್ಯವನ್ನು ಭಾವಿಸಿ ಅದನ್ನು ಮಾಡ್ತೀನಿ. ಪಕ್ಷ ದೊಡ್ಡದು, ಪಕ್ಷ ಸಂಘಟನೆ ಮಾಡಬೇಕು, ರಾಜಕೀಯವಾಗಿ ಏರ್ಪೇರಿಗೂ ಬರೋದು. ಆದರೆ ಚುನಾಯಿತ ಪ್ರತಿನಿಧಿಗಳು ನಾವು ಎಲ್ಲರನ್ನು ಒಟ್ಟಿಗೆ ಕರ್ಕೊಂಡು ಹೋಗೋದು ನಮ್ಮ ಕರ್ತವ್ಯವಾಗಿರ್ತಾನೆ. ಮುಂದೆ ಪಾರ್ಟಿ ಬರಬೇಕಾದ್ರೆ ಬರುವಂಥ ಚುನಾವಣೆಗಳೇನಿದೆ, ಲೋಕಲ್ ತಾಲೂಕು ಸಮಿತಿ, ಜಿಲ್ಲಾ ಪರಿಷತ್, ಪುರಸಭೆಗಳಾಗಲಿ, ಸಂಘ ಸಂಸ್ಥೆಗಳಾಗಲಿ, ಅವೆಲ್ಲಕ್ಕೂ ಕೂಡ ನಾವು ಒಗ್ಗಟ್ಟನ್ನು ಪ್ರದರ್ಶನ ಮಾಡಿ ಇಷ್ಟೊಂದು ದೊಡ್ಡ ಕಾರ್ಯಕ್ರಮ 56,000 ಕೋಟಿ ರೂಪಾಯಿ ಗ್ಯಾರಂಟಿಗಳನ್ನು ಕೊಟ್ಟಿರೋ ಈ ರಾಜ್ಯ ಭಾರತ ದೇಶದಲ್ಲಿ ಮೊಟ್ಟ ಮೊದಲನೇದಾಗಿ ಇಷ್ಟೆಲ್ಲ ಸೌಲಭ್ಯಗಳನ್ನು ಕೊಟ್ಟು ಜನನ ನಮ್ಮ ಜೊತೆಯಲ್ಲಿ ಇಟ್ಕೊಳ್ಳುವಂಥ ಕರ್ತವ್ಯ ನಮ್ಮಲ್ಲಿ ಇದೆ. ಅದನ್ನು ಪ್ರಾರಂಭ ಮಾಡಿದ್ದೇನೆ. ಇನ್ನು ಮೇಲೆ ಎಲ್ಲರೂ ಕಷ್ಟ ವಿಚಾರಿಸೋದು ಕರ್ತವ್ಯ. ಚುನಾವಣೆಗಾಗಿ ನಾನು ಅಲ್ಲಿ ಹೋದಾಗ ಇಲ್ಲಿ ಹೋಗೋಕ್ಕೆ ವಾರಕ್ಕೂ 15 ಬರುವಂಥ ಮತ್ತು ಕಷ್ಟ ಸುಖಗಳನ್ನು ವಿಚಾರಿಸೋ ಮೀಟಿಂಗ್ ಮಾಡಿ ದೇಶಕ್ಕೆ ಇಲ್ಲಿಂದ ಹೋದ್ಮೇಲೆ ಭಾಳ ದಿನ ಇಲ್ಲಿ ಬರೋಕ್ಕಾಗಲಿಲ್ಲ. ಮತ್ತು ಇಲ್ಲಿ ಯಾರು ಜನ ನಮಗೆಲ್ಲ ಓಟ್ ಹಾಕಿ ಗೆಲ್ಲಿಸಿ 8 ಸಾರಿ ಕೂಡ ಓಟ್ ಹಾಕಿ ಗೆಲ್ಲಿಸಿ 8 ಸಾರಿ ಓಟ್ ಜಾಸ್ತಿನೇ ಬಂತು. ಅದರ ಗೆಲುವಾಗಿದೆ. ನಿರಂತರವಾಗಿ 30 ವರ್ಷದಿಂದ ನಿಂತ ಕ್ಷೇಮ ಸಮಾಚಾರ ವಿಚಾರಿಸಬೇಕಾದ್ರೆ ಕನಿಷ್ಠ ವಾರಕ್ಕೂ 15 ದಿನಕ್ಕೂ ಒಂದು ಸಾರಿ ಬರಬೇಕು ಅಂತೇಳಿ ಯೋಚನೆ ಮಾಡಿ ಪೂಜೆ ಮಾಡಬೇಕು ಅಂತೇಳಿ ಅವರಿಗೆ ಪೂಜೆ ಮಾಡಿ ಕಾಂಗ್ರೆಸ್ ಪಕ್ಷ ಇಲ್ಲಿ ಸುಭದ್ರವಾಗಿದೆ. ಮುಂದೆ ಬರುವ ತಾಲೂಕು ಸಮಿತಿ, ಜಿಲ್ಲಾ ಪರಿಷತ್ ಎಲೆಕ್ಷನ್, ಸಂಘ ಸಂಸ್ಥೆಗಳ ಎಲೆಕ್ಷನ್, ಬನ್ನಿ ಗೋಪಾಲ್ ಪ್ರದೇಶ ಇದು ಕಾಂಗ್ರೆಸ್ ಉಪಾಧ್ಯಕ್ಷರು ನಾವೆಲ್ಲ ಕೂಡ ಒಗ್ಗಟ್ಟಾಗಿ ಕೆಲಸ ಮಾಡಿ ಕಾಂಗ್ರೆಸ್ಸಲ್ಲಿ ಮತ್ತೆ ಯಾವ ರೀತಿ ಅಸೆಂಬ್ಲಿಯಲ್ಲಿ ಅಧಿಕಾರಕ್ಕೆ ತಂದರು ಅದೇ ರೀತಿ ಮತ್ತೆ ತಾಲೂಕು ಸಮಿತಿ, ಜಿಲ್ಲಾ ಪರಿಷತ್ತು, ಬರುವಂಥ ಪುರಸಭೆಗಳು, ಸಂಘ ಸಂಸ್ಥೆಗಳು ಕೂಡ ಕಾಂಗ್ರೆಸ್ ಕಾರ್ಯಕ್ರಮ ಕೊಟ್ಟಿದೆ. 5 ಗ್ಯಾರಂಟಿ ಕಾರ್ಯಕ್ರಮಗಳನ್ನು ಕೊಟ್ಟು ಯಶಸ್ವಿಯಾಗಿ ಮಾಡಿದ್ದೀವಿ. 5 kg ಅಕ್ಕಿ ಕೊಟ್ವಿ, ಮತ್ತು
ತಡ ಆಯಿತು, ಕೇಂದ್ರದಲ್ಲಿ ಅಕ್ಕಿ ಕೊಡಲಿಲ್ಲ, ಆಮೇಲೆ ಅವರು ಅಕ್ಕಿ ಕೊಟ್ಟರು. ಈಗ 10 kg ಅಕ್ಕಿ ಕೊಡ್ತಾ ಇದ್ದೀವಿ. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ CLP ನಾಯಕರಾಗಿ ಘೋಷಣೆ ಮಾಡಿ 5 kg ಅಕ್ಕಿ ಸಾಕಾಗಲ್ಲ ಅಂತ ಕೆಲವರು ಮಹಿಳೆ ನಾವು ಸಭೆಗಳಿಗೆ ಹೋದಾಗ ಕೇಳಿದ್ರು. ಆಯಿತು, ಇನ್ನು 5 kg ಕೊಡ್ತೀನಿ ಅಂತ ಹೇಳಿದ್ರು. ನುಡಿದಂತೆ ನಡೀತೀವಿ. ಎಲ್ಲ ಗ್ಯಾರಂಟಿಗಳು ಕೂಡ ಸುಸೂತ್ರವಾಗಿ ನಡೀತಾ ಇದೆ. ಗೃಹಲಕ್ಷ್ಮಿ, ಗೃಹಜ್ಯೋತಿ, ಯುವ ಕಾರ್ಯಕ್ರಮಗಳು ಮತ್ತು ಶಕ್ತಿ ಮತ್ತು ಅನ್ನಭಾಗ್ಯ ಜನರಿಗೆ 4.5 ಕೋಟಿ ಜನಕ್ಕೆ ಈ ರಾಜ್ಯದಲ್ಲಿರುವ 6.5 ಕೋಟಿ ಜನದಲ್ಲಿ 4.5 ಕೋಟಿ ಜನಕ್ಕೆ ನಾವು ಈ ದವಸ ಧಾನ್ಯಗಳನ್ನು ಕೊಟ್ಟಿದ್ದೇವೆ. ಇವೆಲ್ಲ ಬಹಳ ವಿಶೇಷವಾದ ಗೃಹಜ್ಯೋತಿ ಕೊಟ್ಟು ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಆಕ್ಟನ್ನು 2013ರಲ್ಲಿ ನಾನು ಕೇಂದ್ರದಲ್ಲಿ ಮಂತ್ರಿ, ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ ಆಗಿದ್ದಾಗ, ಸೋನಿಯಾ ಗಾಂಧಿ UP ಚೇರ್ಮನ್, ಭಾರತ ದೇಶದಲ್ಲಿ ಹಸಿವಿನಿಂದ ಯಾರು ಮಲಗಬಾರದು, ಹಸಿವು ಮುಕ್ತ ಭಾರತವನ್ನು ಮಾಡಬೇಕು ಅಂತೇಳಿ 2013ರಲ್ಲಿ ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಆಕ್ಟನ್ನು ಕಟ್ಟುನಿಟ್ಟಾಗಿ ಪಾಲನೆ ಮಾಡಬೇಕಂತ ದೇಶದಲ್ಲಿ. ತದನಂತರ BJP ಸರ್ಕಾರ ಬಂದರೂ ಕೂಡ ಅವರು ಅದನ್ನು ನಡೆಸ್ತಾರೆ.